ಪರಿಷತ್ ಅಭ್ಯರ್ಥಿಗಳ ಆಯ್ಕೆಗೆ ಕಾಂಗ್ರೆಸ್ ಕಸರತ್ತು ನಡೆಸ್ತಾ ಇದೆ. ಇಂದು ಫೈನಲ್ ಆಗುತ್ತಾ ಮೇಲ್ಮನೆ ಟಿಕೆಟ್ ಪಟ್ಟಿ. ಬಹಳ ಕುತೂಹಲ ಇದೆ, ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಮಿಸ್ ಆಗುತ್ತೆ ಅಂತ ಹೇಳಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಿಎಂ ಹಾಗೆ ಡಿಸಿಎಂ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ. ಇಂದು ಫೈನಲ್ ಆಗುತ್ತಾ ಹಾಗಾದ್ರೆ ಮೇಲ್ಮನೆ ಟಿಕೆಟ್ ಪಟ್ಟಿ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಮಹತ್ವದ ಸಭೆ ನಡೆಸ್ತಾ ಇದ್ದಾರೆ. ಸಿಎಂ ಡಿಸಿಎಂ ಸುರ್ಜೇವಾಲಾ ಜೊತೆ ಮಹತ್ವದ ಮಾತುಕತೆ ನಡೆಸ್ತಾ ಇದ್ದಾರೆ. ಆಕಾಂಕ್ಷಿಗಳ ಪಟ್ಟಿ ಒಂದು ಮುಂದಿಟ್ಕೊಂಡಿದ್ದಾರೆ, ಚರ್ಚೆ ಮಾಡ್ತಾ ಇದ್ದಾರೆ. ಅವರ ಸ್ಟ್ರೆಂತ್ ಏನು, ಜಾತಿ ಏನು, ಲೆಕ್ಕಾಚಾರ ಏನು, ಅವ್ರು ಕೊಟ್ಟರೆ ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನ ಬಿಡಬೇಕು ಅನ್ನೋದು ಈಗ ಸದ್ಯಕ್ಕೆ ಮಾತುಕತೆ ಆಗ್ತಾ ಇದೆ. ಎಐಸಿಸಿ ಹಿರಿಯ ನಾಯಕರ ಸಭೆಯಲ್ಲಿ ನಿರ್ಧಾರ ಆಗೋ ಸಾಧ್ಯತೆಗಳಿದ್ದಾವೆ. 7 ಮಂದಿ ಅಭ್ಯರ್ಥಿಗಳ ಆಯ್ಕೆಗೆ ನಿರ್ಧಾರ ಸಾಧ್ಯತೆ ಇದೆ. ಯಾಕಂದ್ರೆ 11 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ ಇದು. ಕಾಂಗ್ರೆಸ್ಗೆ 7 ಸ್ಥಾನ ಸಿಗುವುದು ಫಿಕ್ಸು. ಹಾಗಾಗಿ ಈಗ 7 ಸ್ಥಾನಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಮಾಡಬೇಕಾಗಿದೆ. ಇಲ್ಲಿ ಆಕಾಂಕ್ಷಿಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿದ್ರೆ, 1 ಸ್ಥಾನಕ್ಕೆ 10 ಜನ ಆಕಾಂಕ್ಷಿಗಳಿದ್ದಾರೆ. 1 ಸ್ಥಾನಕ್ಕೆ ಅಂದರೆ ಎಷ್ಟಾಯಿತು? 70ಕ್ಕಿಂತ ಜಾಸ್ತಿನೇ ಇದ್ದಾರೆ. ಹಾಗಾಗಿನೇ ಈಗ ಅಳೆದು ತೂಗಿ ಎಲ್ಲವನ್ನ ಅವಲೋಕನ ಮಾಡಿ ಟಿಕೆಟನ್ನು ಫೈನಲ್ ಮಾಡಬೇಕಾಗಿದೆ ಕಾಂಗ್ರೆಸ್ ನಾಯಕರು. ಸವಾಲಿದು. ಯಾಕಂತ ಹೇಳಿದ್ರೆ ಪಕ್ಷದ ದೃಷ್ಟಿಯಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ ಮಣೆ ಹಾಕಬೇಕಾಗಿದೆ. ಕೆಲವೊಂದಿಷ್ಟು ಮಾನದಂಡಗಳನ್ನು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಬೇಕಾಗಿದೆ. ಹಾಗೆ ನಮ್ಮ ಆಪ್ತರು ಅಥವಾ ನಮ್ಮ ಪರಿಚಿತರು, ನಮ್ಮ ಬೆನ್ನಿಂದಿರೋರು ಇವರಿಗೆಲ್ಲ ಮಣೆ ಹಾಕಿದರೆ ಖಂಡಿತವಾಗಲೂ ಅಸಮಾಧಾನಗಳು ಭುಗಿಲೇಳುವ ಸಾಧ್ಯತೆಗಳಿದ್ದಾವೆ. ಈಗ ಚುನಾವಣೆಗಳು ಯಾವುದೂ ಇಲ್ಲ, ಮುಂದೆ ಸ್ಥಳೀಯ ಚುನಾವಣೆಗೆ ಬರ್ತಾ ಇದೆ. ಆದರೆ ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಹಾಗಾದರೆ ಕಾಂಗ್ರೆಸ್ನ ನಾಯಕರು? ಸಹಜವಾಗಿ ಜಾತಿ ಲೆಕ್ಕಾಚಾರ ಇರುತ್ತೆ ಮತ್ತು ಪ್ರಾದೇಶಿಕವಾರು ಇರುತ್ತೆ. ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಹೋಗ್ತಾ ಇದೆ. ಯಾವ ಲೆಕ್ಕಾಚಾರವನ್ನು ಹಾಕ್ಕೊಂಡು ಯಾರಿಗೆ ಮಣೆ ಹಾಕಬೇಕು ಅನ್ನುವಂತಹ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಇದ್ದಾವೆ. ಇವತ್ತು ಪಟ್ಟಿ ಹಾಗಾದರೆ ಫೈನಲ್ ಆಗುತ್ತಾ? ಬಹುಶಃ ನಮಗನ್ನಿಸ್ತಾ ಇದೆ ಇನ್ನೊಂದು 2 ದಿನದಲ್ಲಿ ಪಟ್ಟಿ ಬಿಡುಗಡೆ ಆಗ್ಬೋದು ಅಂತ. ಯಾಕಂದರೆ 3ನೇ ತಾರೀಕು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಕೊನೆ ದಿನ ಆಗಿದೆ. ಹಾಗಾಗಿ ಇನ್ನೂ 3-4 ದಿನಗಳ ಟೈಮ್ ಇದೆ ಈಗ ಕಾಂಗ್ರೆಸ್ ನಾಯಕರಿಗೆ. ಇನ್ನು ಆಕಾಂಕ್ಷಿಗಳ ಲಾಬಿ ಕೂಡ ಜಾಸ್ತಿ ಆಗ್ತಾನೆ ಇದೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಅವ್ರ ಪರವಾಗಿ ಅಂದರೆ ಅವರ ಮುಖೇನವಾಗಿ ಲಾಬಿ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರ ಅವ್ರ ಜೊತೆಗಿರುವಂಥವ್ರು ಅವರು ಮುಖೇನವಾಗಿ ಹೈಕಮಾಂಡ್ ಮೇಲೆ ಲಾಬಿ ಮಾಡ್ತಿದ್ದಾರೆ. ಖರ್ಗೆ ಅವರ ಆಪ್ತರು ಅವರು ಕೂಡ ಅಷ್ಟೇ. ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ, ಪಕ್ಷಕ್ಕೆ ಯಾರು ದುಡಿದಿದ್ದಾರೋ, ನಿಷ್ಠಾವಂತರಿದ್ದಾರೋ, ಯಾರು ಕೊಡುಗೆ ಕೊಡ್ತಾ ಇದ್ದಾರೋ ಅಂಥವ್ರನ್ನ ಕರೆಸಿ ಅವಕಾಶ ಕೊಡಿ. ಇಲ್ಲಿ ಜಾತಿ ಲೆಕ್ಕಾಚಾರ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಒಕ್ಕಲಿಗರಿಗೆ 2 ಆಗಿರ್ಬೋದು, OBC ಅವ್ರಿಗೆ 2 ಆಗಿರ್ಬೋದು, ಲಿಂಗಾಯತರಿಗೆ 2 ಮತ್ತು ಅಲ್ಪಸಂಖ್ಯಾತರಿಗೆ 1, ಈ ರೀತಿಯಾಗಿ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ. ಒಟ್ಟು 7 ಸ್ಥಾನಗಳಿಗೆ ಕಾಂಗ್ರೆಸ್ಗೆ ಅವಕಾಶಗಳಿದ್ದಾವೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯುವಂತಹ ಚುನಾವಣೆ ಇದು. CM ಹಾಗೆ DCM ಅವರು ಈಗ ಒಂದು ಲಿಸ್ಟ್ ಅವ್ರ ಹತ್ರ ಇದೆ. ಒಂದೊಂದು ಸ್ಥಾನಕ್ಕೆ 2 ಹೆಸರನ್ನು ಈಗಾಗಲೇ ಅವರು ತೆಗೆದುಕೊಂಡು ಹೋಗಿದ್ದಾರೆ. ಕೆಲವೊಂದಿಷ್ಟು ಸಿಂಗಲ್ ನೇಮ್ ಕೂಡ ಇದ್ದಾವೆ. ಈಗ ಬೋಸರಾಜ್ ಅವರು ಈಗ ಏನು ಮಿನಿಸ್ಟರ್ ಆಗಿದ್ದಾರೆ ಅಂಥವ್ರಿಗೆ ಆಯ್ಕೆ ಮಾಡಲೇಬೇಕಾದಂಥ ಕೆಲವೊಂದಿಷ್ಟು ಹೆಸರುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇನ್ನುಳಿದಂತೆ ಪ್ರಾದೇಶಿಕವಾರು ಮತ್ತು ಜಾತಿವಾರು ಲಿಸ್ಟನ್ನು ಮಾಡಿಕೊಂಡಿದ್ದಾರೆ. ಅವರ ಬಲಾಬಲದ ಬಗ್ಗೆ ಹೈಕಮಾಂಡ್ ಮುಂದೆ ಇಡ್ತಾ ಇದ್ದಾರೆ. ಅಂದರೆ ಈಗ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರೆ ಆತನ ಸ್ಟ್ರೆಂತ್ ಏನು, ಯಾವ ಭಾಗದವರು, ಯಾವ ಜಾತಿ, ಜೊತೆಗೆ ಪಕ್ಷಕ್ಕೆ ಅವ್ರ ಕೊಡುಗೆ ಏನು, ಕೊಟ್ಟರೆ ಪಕ್ಷಕ್ಕೆ ಏನು ಅನುಕೂಲ ಆಗುತ್ತೆ, ಸಂಘಟನೆ ಮಾಡ್ತಾರಾ ಇಲ್ವಾ, ಆ ಚಾತುರ್ಯತೆ ಇದೆಯಾ ಇಲ್ವಾ, ಇದೆಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಫೈನಲ್ ಮಾಡಲಾಗುತ್ತೆ. 300ಕ್ಕೂ ಹೆಚ್ಚು ಜನ ನಾಯಕರುಗಳು ಕೇಳ್ತಾ ಇದ್ದಾರೆ. ನಾನು ಪಕ್ಷದಲ್ಲಿ ಯಾರು ದುಡಿದಿದ್ದಾರೆ ಅಂಥವ್ರ ಪಟ್ಟಿಯನ್ನು ನಾನು ಸಲ್ಲಿಸಿದ್ದೇನೆ. ಯಾರು ನನ್ನ ಬಂದು ಕೇಳ್ಕೊಂಡಿದ್ರು, ಯಾರ ಅರ್ಹತೆ ಇದ್ದು ಅದನ್ನೆಲ್ಲ ಕೇಳಿದ್ದೇವೆ. 1 ರೌಂಡ್ ಮೀಟಿಂಗ್ ಆಗಿದೆ. ಇನ್ನು ACC ಅಧ್ಯಕ್ಷರು ಬೇರೆ ಬೇರೆ ಲೀಡರ್ಸ್ ಹತ್ರೆಲ್ಲ ಮಾತಾಡಬೇಕು. ಕೆಲವು ಮಂತ್ರಿಗಳೆಲ್ಲ ಬಂದು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಪಕ್ಷದ ಕಾರ್ಯಕರ್ತರು ಹೇಳಿದ್ದಾರೆ, ಶಾಸಕರು ಹೇಳಿದ್ದಾರೆ. ಸೊ ಎಲ್ಲ ಸಮಾಜಕ್ಕೂ ಅವಕಾಶ ಮಾಡಿಕೊಡ್ಬೇಕು. ಎಲ್ಲ ಸಮಾಜಕ್ಕೂ ಈಗ ಒಂದೇ ಸತಿ ಮಾಡೋಕ್ಕಾಗಲ್ಲ. 7 ಜನಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬೋದು. ಮಿಕ್ಕಿದ್ದನ್ನ ನೆಕ್ಸ್ಟ್ ಟೈಮ್ ನಾವು ಮಾಡಿಕೊಡ್ತೀವಿ. ಇನ್ನು ನೆಕ್ಸ್ಟ್ ಟೈಮ್ ತಿರ್ಗಾ 2 ವರ್ಷಕ್ಕೆ ತಿರ್ಗಾ ನಮಗೆ ಇದೇ ರೀತಿ ಅವಕಾಶ ಸಿಗ್ತದೆ. ಆಗೂ ಕೂಡ ನಾವು ಮಾಡಿಕೊಡ್ತೀವಿ.
ಈಗ ಪಕ್ಷ ಏನು ಹೇಳ್ತದೆ ನಮ್ಮ ಲಿಸ್ಟನ್ನು ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ. ಸೊ ಅವರು AC ಸೆಕ್ರೆಟರಿಗಳ ಹತ್ರ ಕೂಡ ಪಟ್ಟಿ ತೆಗೆದುಕೊಳ್ತಾರೆ. ಯಾರು ಚುನಾವಣಾ ಸಂದರ್ಭದಲ್ಲಿ ಯಾರು ಕೆಲಸ ಮಾಡಿದರು, ಏನು ಮಾಡಿದರು, ಅವ್ರ ಹಿನ್ನೆಲೆ, ಅವ್ರ ಏರಿಯಾಲಿ ಏನು ನಮಗೆ ಪರ್ಫಾರ್ಮೆನ್ಸ್ ಇದೆ, ಯಾರು ನಮ್ಮ ಪಕ್ಷಕ್ಕೆ ತ್ಯಾಗ ಮಾಡಿದ್ದಾರೆ, ಯಾರು ಶ್ರಮ ಪಟ್ಟಿದ್ದಾರೆ, ಯುವಕರಿಗೆ, ಹಿರಿಯರಿಗೆ ಎಲ್ಲರೂ ಕೂಡ ಒಂದು ಸಮತೋಲನದಿಂದ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಸುಮಾರು 300ಕ್ಕೂ ಹೆಚ್ಚು ಜನ